ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಸೋಮವಾರ ಎಲ್ಲ ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 3:30 ಹಂಗೆ ನನ್ನ ಮಗನಿಗೆ ಕೀ ಕೊಟ್ಟು, ಯಾಕೆಂದರೆ ಅವ್ನು ಸ್ಕೂಲಿಂದ ಬರ್ತಾನಲ್ವ, ಹಾಗಾಗಿ ಅವ್ನಿಗೆ ಕೀ ಎಲ್ಲ ಕೊಟ್ಟು ಬ್ಯಾಂಕಿಗೆ ಅಂತ ಬಂದಿದ್ದೀವಿ ನೋಡಿ. ಬ್ಯಾಂಕಿಗೆ ಬಂದರೆ ಮ್ಯಾನೇಜರ್ಸ್ ಸಿಗಲಿಲ್ಲ, ಯಾಕಂದರೆ ಈಗಾಗಲೇ 6 ಮಂತ್ ಆಗೋಯಿತು. ನಾವು ಜ್ಯುವೆಲರಿದು ರಿನಿವಲ್ ಮಾಡಿಸಿ ಇಂಟ್ರೆಸ್ಟ್ ಪೇ ಮಾಡಿ ಮತ್ತೆ ಪೇ ಮಾಡಬೇಕಾಗಿ ಬಂತು. ಹಾಗಾಗಿ ಬಂದಿದ್ವು, ಮ್ಯಾನೇಜರ್ ಸಿಗಲಿಲ್ಲ. ಇನ್ನೂ ನಮಗೆ 2 ಡೇಸ್ ಟೈಮ್ ಇತ್ತು. ಹಾಗಾಗಿ 2 ಡೇಸಲ್ಲಿ ಮತ್ತೆ ಬರೋಣ ಅಂತೇಳಿ ಅಲ್ಲಿ ಬ್ಯಾಂಕಿಂದ ಹೊರಗೆ ಬಂದವು ನೋಡಿ. ಯಾವುದೇ ಸಾಲ ಆದರೂ ಅಷ್ಟೇ ಮಾಡಬೇಕಾದ್ರೆ ತುಂಬ ಸುಲಭ ಅನಿಸುತ್ತೆ, ಅದು ಮಾಡಿದ್ಮೇಲೆ ಗೊತ್ತಾಗುತ್ತೆ ತೀರ್ಸೋದು ಎಷ್ಟು ಕಷ್ಟ ಅಂತ. ಅಲ್ಲಿಂದ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಹತ್ರ ಮುತ್ತಿನ ಹಾರಗಳಿತ್ತು, ಅದನ್ನು ಯಾವುದಾದ್ರೂ ಒಂದು ಮೋಪ್ ಹಾಕಿಸ್ಕೊಂಡು 3 ಎಳೆ ಹಾರ ಮಾಡಿಸ್ಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಮಾಡಿಸ್ಕೊಂಡು ಅಂತ ಬಂದೆ. ನಾನು ಯಾವಾಗಲೂ ಅಷ್ಟೇ DVG ರೋಡ್ ಬಸವನಗುಡಿಲಿರೋದು, ಇಲ್ಲೇ ಯಾವಾಗಲೂ ಕೂಡ ಪೋಣಿಸೋದು. ಅದು ಪೋಣಿಸ್ಕೊಳ್ಳೋಣ ಅಂತ ಮುತ್ತೆಲ್ಲ ತಂದಿದೆ. ಮೋಪ್ ಇಲ್ಲೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಬಟ್ ಒಂದು ಆನೆದು ನೋಡಿದೆ, ತುಂಬ ಚೆನ್ನಾಗಿತ್ತು. ಅದು ಯಾಕೋ ತುಂಬ ದೊಡ್ಡದಾಗುತ್ತೆ ಅನ್ನಿಸ್ತು. ಇನ್ನು ತುಂಬ ವೆರೈಟೀಸ್ ತೋರಿಸಿದ್ರು ಕೂಡ ಅವರು. ನಾನು ರೆಗ್ಯುಲರಾಗಿ ಇಲ್ಲೇ ಅಲ್ವಾ ಮುತ್ತಿನ ಹಾರ ಎಲ್ಲ ಪೋಣಿಸೋದು. ನೀವೀಗಾಗಲೇ ತುಂಬ ಸಲ ನೋಡಿರ್ತೀರ, ನಾನು ಎಷ್ಟೊಂದು ಸಲ ತೋರಿಸಿರ್ತೀನಿ. ತುಂಬ ವೆರೈಟೀಸ್ ಆಫ್ ಮಾಲೆಗಳು ಸಿಗುತ್ತೆ ಇಲ್ಲೇ. ಜೇಡಾಗಿರ್ಬೋದು, ಮುತ್ತಾಗಿರ್ಬೋದು, ಹವಳ ಆಗಿರ್ಬೋದು, ತುಂಬ ಸ್ಫಟಿಕ ಮಣಿಗಳಿರ್ಬೋದು, ಯಾವ್ಯಾವ ಕಲರ್ ಬೇಕು, ಯಾವ್ಯಾವ ಶೇಡಲ್ಲಿ ಬೇಕು ಆ ಥರದ್ದೆಲ್ಲ ನಿಮಗೆ ಹಾರಗಳು, ಮಾಲೆಗಳು ಸಿಗುತ್ತೆ. ಆ ಮಾಲೆನ ತೊಗೊಂಡು ಸಪ್ರೇಟಾಗಿ ನೀವು ಮೋಪ್ ಇರ್ಬೋದು, ಡಾಲರ್ ಪೆಂಡೆಂಟ್ಗಳಿರ್ಬೋದು, ಡಾಲರ್ಗಳಿರ್ಬೋದು, ಯಾವ್ದಾದ್ರು ತೊಗೊಂಡು ನೀವು ಇಲ್ಲೇ ನಿಮ್ಗೆ ಯಾವ ರೀತಿ ನಿಮ್ಮದು ಕಸ್ಟಮರೈಸ್ ಮಾಡಿಕೊಂಡು ನೀವು ಹಾಕೊಬೋದು ಅಂತಲೇ ಹೇಳ್ಬೋದು. ನನಗಿಲ್ಲಿ ತೋರಿಸಿದ್ರು ಮೋಪ್ಗಳನ್ನೆಲ್ಲ. ಇಲ್ಲಿ ಆನೆದಿತ್ತು, ಹೂವಿಂದಿತ್ತು, ಒಂಥರ ಪ್ಲೇನ್ ಇತ್ತು, ಸ್ಟೋನ್ದಿತ್ತು, ಎಲ್ಲ ಇತ್ತು. ನನಗೆ ಯಾಕೋ ಇದು ತುಂಬ ಇಷ್ಟ ಆಯಿತು. ತುಂಬ ಸುತ್ತ ಒಂದು ಮಧ್ಯದಲ್ಲಿ ಒಂಥರ ಪಿಂಕ್ ಕಲ್ಲ ಮೆರೂನ್ ಒಂಥರ ಪಿಂಕ್ ಕಲರ್ ಸ್ಟೋನ್ ಇದೆ, ಸುತ್ತ ವೈಟ್ ಕಲರ್ ಸ್ಟೋನ್ ಇದೆ, ಅದ್ರ ಸುತ್ತಲೂ ಕೂಡ ವೈಟ್ ಕಲರ್ ಸ್ಟೋನ್ ಇತ್ತು. ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸಾಕು, ಸಿಂಪಲ್ ಆಗಿದ್ದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇವ್ರ ಹತ್ರ ಪೋಡಿಸ್ಕೊಂಡ್ರೆ ಏನಪ್ಪ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಬೇಗ ಕಿತ್ತೋಗಲ್ಲ, ಮತ್ತು ತುಂಬ ಚೆನ್ನಾಗಿರುತ್ತೆ. ನಾನೀಗಾಗಲೇ ಒಂದು ತುಂಬ ವರ್ಷಗಳಿಂದ ಇಲ್ಲೇ ನಾನು ಇದು ಮಾಡಿಸ್ಕೊಳ್ಳೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇವರೆಲ್ಲ ತುಂಬ ಕಾಸ್ಟ್ಲಿ, ದುಡ್ಡು ಜಾಸ್ತಿ ತೊಗೊತಾರೆ ಪೋಣಿಸ್ಲಿಕ್ಕೆಲ್ಲ. ಬಟ್ ಅದ್ರ ಮಾತ್ರ ಕಸ್ಟಮರೈಸ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನಮ್ಗೆ ಯಾವ ರೀತಿ ಬೇಕು, ನಾವು ಯಾವ ಥರ ಡಿಸೈನ್ ಕೇಳ್ತೀವಿ, ಯಾವ ಥರ ಜಸ್ಟ್ ಅವ್ರಿಗೆ ಹೇಳಿದ್ರೆ ಸಾಕು, ಅವ್ರು ನಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡಿಕೊಡ್ತಾರೆ. ಇಲ್ಲಿ ಒಂದು ಸರ ಸುಮ್ಮನೆ ಈ ಸರ ಪೋಣಿಸ್ಲಿಕ್ಕೆ 400 ರುಪೀಸ್ ತೊಗೊಂಡ್ರು, ಮತ್ತು ಅದು ಮೋಪ್ಗೆ 400 ರುಪೀಸ್ ಇದೆ. ನಾನು ಕಡಿಮೆ 50 ರುಪೀಸ್ ಕಡಿಮೆ ಮಾಡಿದ್ರು ಕೊನೆಗೆ, ಹಾಗಾಗಿ 750 ರುಪೀಸ್ ಆಯಿತು. ಮುತ್ತಲ್ದೇ ಮುತ್ತು ತೊಗೋತೀನಿ ಅಂದರೆ ಒಂದು ಮಾಲೆಗೇ ಅವ್ರ ಹತ್ರ 1500-2000 ರುಪೀಸ್ ಇದೆ. ಒರಿಜಿನಲ್ ಅಂತ ಹೇಳ್ತಾರೆ, ಒರಿಜಿನಲ್ ಕೂಡ ಎಲ್ಲೂ ಸಿಗಲ್ಲ. ನಾನು ತೊಗೊಂಡಿರೋದು ಕೂಡ ಮೀಡಿಯಮೇ ಇದೆ. ಇದು ನಮ್ಮಮ್ಮ ತಂದುಕೊಟ್ಟಿದ್ದು ಮೀಡಿಯಮ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗಾಗಲೇ ಒಂದು 2-3 ನಾನು ಮುತ್ತಿನ ಹಾರಗಳು ಮಾಡಿಸಿದ್ದೀನಿ. ನನ್ನ ವೀಡಿಯೋಗಳು ನೋಡೋರಿಗೆ ಎಲ್ಲರಿಗೂ ಕೂಡ, ರೆಗ್ಯುಲರ್ ವೀಡಿಯೋ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ. ಇದು ಸ್ಯಾರಿ ಮೇಲೆ ವೇರ್ ಮಾಡೋರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರಲಿ ಅಂತ ಕೂಡ ನಾನು ಮಾಡಿಸ್ಕೊಂಡೆ, ಯಾಕೆಂದರೆ ಒಂದೊಂದ್ಸಲಿ ಮಾಡಿಸ್ಕೊಂಡ್ರೆ ವೆರೈಟಿ ತುಂಬ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇರಲಿ ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಸ್ಕೊಂಡಿದ್ದೀನಿ. ನೋಡೋಣ, ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. 3 ಲೇಯರ್ ಬಂದಿದೆ, 3 ಲೈನ್ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡ್ ಮಾತ್ರ ಮೋಪ್ ಬರುತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾನು ಪೇ ಮಾಡಿ ಅಲ್ಲೆಲ್ಲ ಮಾಡಿಸ್ಕೊಂಡು ಮುಗಿಸ್ಕೊಂಡು ಸಂಭವಬರಣ ಅಂತ ಬಂದೆ. ನಾನು ಮುಖವಾಡ ತೊಗೋಬೇಕಿತ್ತು ಅಂತ. ಅಲ್ಲಿ ಹೋದರೆ ನೋಡಿ, ರೋಡ್ ಕೂಡ ಬ್ಲಾಕ್ ಆಗಿದೆ. ರೋಡನ್ನೇ ರೆಡಿ ಮಾಡ್ತಾಯಿದ್ರು, ರೋಡ್ ಕೂಡ ಬ್ಲಾಕ್ ಆಗಿದೆ. ಮತ್ತು ಸಿಕ್ಕಾಬಟ್ಟೆ ಕ್ಯೂ. ಇದು ಕೆಳಗಡೆ ಅಂಡರ್ ಇದರಿಂದನೇ ಏನು ಹೇಳ್ತಾರೆ, ಅಂಡರ್ ಬೇಸ್ ಇರುತ್ತೆ ನೋಡಿ, ಅಲ್ಲಿಂದನೇ ಕೂಡ ತುಂಬ ಕ್ಯೂ ಇತ್ತು. ಅದಕ್ಕೆ ನಮ್ಮ ಯಜಮಾನ್ ಇವತ್ತು ಆಗಲ್ಲ, ನಡಿ ಹೋಗೋಣ, ಇನ್ನೊಂದಿನ ಬರೋಣ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ರಶ್, ಮತ್ತು ರೋಡ್ ಕೂಡ ಇಲ್ಲಿ ಎಲ್ಲ ಮುಚ್ಚಿದ್ದಾರೆ. ಹಾಗಾಗಿ ನಮಗೆ ಆ ಕಡೆಯಿಂದ ಈ ಕಡೆ ಹೋಗಿ ಬರಲಿ ನೋಡಿ, ತುಂಬ ರಶ್ ಇದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ, ನಡಿ ನೆಕ್ಸ್ಟ್ ವೀಕ್ ಅಷ್ಟೇ ಒಂದಿನ ಬಂದು ಹೋಗೋಣ ಅಂತೇಳಿ. ಮತ್ತು ನಾವು ಮಾಮೂಲಿ ನಮ್ಮ ಅಡ್ಡ ಇದೆಯಲ್ಲ, ನಾವು ಚಾಟ್ಸ್ ಎಲ್ಲ ತಿಂತೀವಲ್ಲ, ನಮ್ಮ ಯಜಮಾನ್ರು ಹಿಂಗೆ ಈವ್ನಿಂಗ್ ಆಗಿದೆ, 5-5:30 ಆಗಿತ್ತು ಹೆಚ್ಚು ಕಡಿಮೆ ಆಗಲೇ. ಮತ್ತು ಬ್ಯಾಂಗ್ಳೂರು ಕೂಡ ತುಂಬ ಕೂಲಾಗಿದೆ, ತುಂಬ ಚಳಿ ಅನಿಸಿತ್ತು. ಮತ್ತು ಸಣ್ಣ ಹನಿ ಕೂಡ ಇಡ್ತಾಯಿತ್ತು. ಸ್ವಲ್ಪ ಹೊತ್ತೆಲ್ಲ ಮಳೆ ತೂರ್ದಂಗೆ ತೂರ್ತಿತ್ತು, ಸ್ವಲ್ಪ ಹೊತ್ತೆಲ್ಲ ನಿಲ್ದಂಗೆ ನಿಂತಿತ್ತು. ಸರಿ ಬಾ, ಏನಾರು ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಕರ್ಕೊಂಬಂದರು. ಚಾಟ್ಸ್ಗೆ ಅಂತ ಇಲ್ಲಿಗೆ ಬಂದವು. ಇಲ್ಲಿ ಅವರು ಕೂಡ ಮಸಾಲೆ ತೊಗೊಂಡ್ರು, ನಾನು ಕೂಡ ಮಸಾಲೆ ತೊಗೊಂಡೆ. ಹಂಗೂ ಬೇಡ ಅಂತ ಹೇಳಿದೆ, ಬಟ್ ಚಳಿ ಇದೆಯಲ್ಲ ಬಾ ತಿನ್ಕೊಂಡು ಹೋಗೋಣ, ಯಾಕೆಂದರೆ ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಬರೋದಲ್ವ, ಹಾಗಾಗಿ ಬಾ ತಿನ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಬಂದರು. ತಿನ್ಕೊಂಡು ಹಾಗೆ ಅಲ್ಲೇ ಆಪೋಸಿಟಲ್ಲಿ ಬಾರ್ಬಿಕ್ಯೂ ಮಾಡ್ತಾರೆ. ನಾವು ಚಾಟ್ಸ್ ತಿನ್ನೋಕ್ಕೂ ಮುಂಚೆ ರೆಡಿ ಮಾಡ್ತಾಯಿದ್ರು. ಅಕಸ್ಮಾತ್ ಇದೇನಾದ್ರು ರೆಡಿ ಸಿಕ್ಕಿದ್ದಿದ್ರೆ ನಾವು ಇದೇ ತಿನ್ಕೊಂಬಿಡ್ತಾಯಿದ್ವು. ಆಗ ಜಸ್ಟ್ ರೆಡಿ ಮಾಡ್ತಾಯಿದ್ರಲ್ಲ, ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿ ಚಾಟ್ಸ್ ತಿನ್ಕೊಂಡು ಇಲ್ಲಿ ಬಂದು
ನನ್ನ ಮಗನಿಗೆ ಮತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕನ ಮಗಳಿಗೂ ಕೂಡ ಬರೀ ಕೈಯೆಲ್ಲ ಹೋಗೋದೇನು ತುಂಬ ಚಳಿ ಇದೆಯಲ್ಲ ಅಂತೇಳಿ ಇಬ್ಬರು ಕೂಡ ಬೇರೆ ಬೇರೆ ಬಾಕ್ಸ್ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಇರ್ಬೋದು, ಮಿಕ್ಸ್ ಇರ್ಬೋದು, ಮಶ್ರೂಮ್ ಇರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಹೈಜಿನಾಗಿ ಕೂಡ ಮಾಡ್ತಾರೆ. ಪನ್ನೀರ್ ಕೂಡ ಒಳ್ಳೆ ಕಂಪನಿದೆ ಕೂಡ ಯೂಸ್ ಮಾಡ್ತಾರೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ಈ ಪಾರ್ಕ್ ಕೂಡ ಒಂದು ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಪಾರ್ಕಲ್ಲೇ ನಮ್ಮ ಮಕ್ಕಳು ಜಾಸ್ತಿ ಆಡಿದ್ದು. ಅಲ್ಲಿಂದ ತೊಗೊಂಡು ಮತ್ತೆ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತೇಳಿ ನಮ್ಮ ಅಕ್ಕನ ಮನೆಗೆ ಹೋದು. ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಅಂತಲೇ ಹೇಳ್ಬೋದು. ಸ್ಯಾರಿ ತೊಗೊಂಡಿದ್ರು ಪಾಪ ಅವರು. ಆಗಲೇ ಸ್ಯಾರಿ ತೊಗೊಂಡು ತುಂಬ ದಿನ ಆಯಿತು, ಪೇ ಕೂಡ ಮಾಡಿದರು. ಬಟ್ ನನಗೆ ಈ ಕಡೆ ಬರೋಕ್ಕಾಗಿರಲಿಲ್ಲ, ಹಾಗಾಗಿ ತಂದಿರಲಿಲ್ಲ. ಸರಿ ಇವತ್ತು ಕೊಟ್ಟೋಗೋಣ, ಹೆಂಗಿದ್ರು ಒಂದು ಕೆಲಸ ಒಂದು ಕಡೆಯಿಂದ ಕೆಲಸ ಆಗುತ್ತೆ ಅಂದ್ಕೊಂಡು ಬಂದೆ. ಬಟ್ ನನಗೆ ಇಲ್ಲಿ ಬ್ಯಾಂಕಲ್ಲಿ ಕೆಲಸ ಆಗಲಿಲ್ಲ, ಮತ್ತು ಸಂಭವಲ್ಲಿ ಕೂಡ ನನಗೆ ರಶ್ ಇತ್ತು. ಮತ್ತು ಇಲ್ಲಿ ಬಂದು ನೋಡಿದ್ರೆ ಇವ್ರದ್ದು ಕೂಡ ಲಾಕ್ ಆಗಿದೆ. ಎಲ್ಲೋ ಸಿಕ್ಕಲ್ವೇನೋ ಅಂದ್ಕೊಂಡೆ. ಬಟ್ ಆದರೆ ಫೋನ್ ಮಾಡಿದ್ದಕ್ಕೆ ಅವರು ಕೂಡ ಬಂದರು. ಅಲ್ಲೇ ಒಂದು 10 ನಿಮಿಷ ಕಾಲು ಗಂಟೆ ಕೂತ್ಕೊಂಡು ಮಾತಾಡಿಕೊಂಡು ಅವರು ಕೂಡ ಸ್ಯಾರಿ ಕೊಟ್ಟು, ಮತ್ತು ಅವ್ರ ಮನೆ ಹತ್ರನೇ ಮಾದೇಶ್ವರನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಎಲ್ಲಿಂದನೋ ಬರ್ತಾರೆ ಇಲ್ಲಿಗೆ. ಹಾಗಾಗಿ ಸೋಮವಾರ ಆದ್ದರಿಂದ ನಾವು ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ನಾವು ಅದು ಕೂಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರತಿದಿನ ಪೂಜೆ ಇರುತ್ತೆ. ಅದರಲ್ಲೂ ಸೋಮವಾರ ಶುಕ್ರವಾರ ಬಂದರೆ ವಿಶೇಷವಾದ ಪೂಜೆ ಇರುತ್ತೆ ಅಂತಲೇ ಹೇಳ್ಬೋದು. ಸೋಮವಾರ ಮಾತ್ರ ತುಂಬ ಅದ್ದೂರಿ ಪೂಜೆ ಇರುತ್ತೆ ಅಂತಲೇ ಹೇಳ್ಬೋದು. ಆಗಲೂ ಕೂಡ ಮಳೆ ಹನಿ ಇಡ್ತಾಯಿತ್ತು, ಮಳೆಯಲ್ಲೇ ನಿಂತ್ಕೊಂಡು ಸ್ವಲ್ಪ ಹನಿ ಇಡ್ತಾಯಿತ್ತು. ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಒಳಗಡೆ ಹೋಗ್ತಾಯಿದ್ದೀನಿ. ನೋಡಿ, ಸ್ವಲ್ಪ ರಶ್ ಇತ್ತು, ಮಂಗಳಾರತಿ ಎಲ್ಲ ನಡೀತಾಯಿತ್ತು. ಬಟ್ ಆದರೆ ಅಪ್ಪನ ದರ್ಶನ ಮಾಡ್ಲೋದು ಅಂದರೆ ಅಷ್ಟು ಸುಲಭ ಅಲ್ವಾ. ನಾನು ಅಂದ್ಕೊಂಡೇ ಇರಲಿಲ್ಲ ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಹಂಗೆ ಅಕ್ಕನ ಮನೆಗೆ ಬಂದಿದ್ನಲ್ಲ, ಹಾಗಾಗಿ ತುಂಬ ನಿಯರ್ ಅವ್ರ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ. ಇಷ್ಟು ದೂರ ಬಂದು ದೇವಸ್ಥಾನಕ್ಕೆ ಹೋಗದೆ ಹೇಗೆ ಬರೋದು ಅಂತೇಳಿ ದೇವಸ್ಥಾನಕ್ಕೆ ಕೂಡ ಹೋದೆ. ತುಂಬ ಖುಷಿಯಾಯಿತು. ಅಪ್ಪನ ದರ್ಶನ ಕೂಡ ಆಯಿತು. ಪ್ರಸಾದ ಕೂಡ ದಿನ ಸ್ವಲ್ಪ ಲೇಟ್ ಆಗ್ತಿದ್ದು, ಬಟ್ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ನನ್ನ ಮಗ ಸ್ಕೂಲಿಂದ ಬರ್ತಾನೆ ಅಂತೇಳಿ ಅಲ್ಲಿಂದ ಹೊರಟು. ಫ್ರೆಂಡ್ಸ್, ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು ಅಂತಾರಲ್ಲ, ಹಾಗೆ ನಾವು ಏನೇನೋ ಅಂದ್ಕೊಂಡು ಕೆಲಸ ಅಂತ ಬರ್ತೀವಿ. ಬಟ್ ಇಲ್ಲಿ ಏನೇನೋ ರೀತಿ ಆಗುತ್ತೆ. ಬಟ್ ನಂಗೆ ಇನ್ನು ಕೊನೆಯದಾಗಿ ತುಂಬ ಹ್ಯಾಪಿ ಆಯಿತು, ಯಾಕಂದರೆ ದೇವ್ರ ದರ್ಶನ ಮಾಡೋದ್ನಲ್ಲ, ಮಾದೇಶ್ವರನ ದರ್ಶನ ಮಾಡೋದ್ನಲ್ಲ, ನಂಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದ್ರು ಇಷ್ಟ ಆಗಿದರೆ ಶೇರು, ಕಮೆಂಟು, ಲೈಕು ಮಾಡಿ. ನಿಮಗೇನಾದ್ರು ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಆ ಭಗವಂತ ಮಾದೇಶ್ವರ ಕೂಡ ನಿಮಗೂ ಕೂಡ ನಿಮ್ಮ ಕುಟುಂಬದವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.